ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಯಾರೆಲ್ಲ ಎಚ್ ಎಸ್ ಟಿ ಆರ್ ಮತ್ತು ಜಿ ಪಿ ಎಸ್ ಟಿ ಆರ್ಗೆ ಸ್ಟಡಿ ಮಾಡ್ತಾ ಇದ್ದೀರಾ ಅವ್ರಿಗೆ ಇದೊಂದು ಮೋಟಿವೇಶನ್ ಲಾಗ್ ಆಗಿರುತ್ತೆ. ನೆವರ್ ಗಿವ್ ಅಪ್, ಸ್ಟಡಿ ಹಾರ್ಡ್ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಯಾರೆಲ್ಲ ಎಚ್ ಎಸ್ ಟಿ ಆರ್ ಮತ್ತು ಜಿ ಪಿ ಎಸ್ ಟಿ ಆರ್ಗೆ ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಾ ಯಾವತ್ತೂ ಕೂಡ ನೀವು ಮತ್ತೆ ಗಿವ್ ಅಪ್ ಮಾಡೋಕ್ಕೆ ಹೋಗಬೇಡಿ. ಇನ್ನೊಂದು 2 ಮಂತ್ಸಲ್ಲಿ ನಮಗೆ ನೋಟಿಫಿಕೇಷನ್ ಅಂತೂ ನಮ್ಮ ಕೈಗೆ ಬಂದಿರುತ್ತೆ. CNRLO ಮತ್ತು ಇನ್ನು ಅತ್ಲಾಗ 2 ಮಂತ್ಸ್ ಆದರೆ ನಮಗೆ ಆಲ್ ಟಿಕೆಟಿ ಕೈಗೆ ಬಂದುಬಿಡುತ್ತೆ. ಸೊ ಫ್ರೆಂಡ್ಸ್, ಯಾರು ಕೂಡ ಇಲ್ಲಿಗೆ ನಿಲ್ಲಿಸ್ಬೇಡಿ, ಅಭ್ಯಾಸನ ಮತ್ತು ಮುಂದುವರ್ಸ್ಕೊಳ್ತಾ ಹೋಗ್ರಿ. ಇವತ್ತು ಕಷ್ಟ ಆದರೆ ನಮಗೆ ಮುಂದೆ ನಮ್ಮ ಶ್ರಮದ ಪ್ರತಿಫಲ ನಮಗೆ ಸಿಕ್ಕೇ ಸಿಗುತ್ತೆ. ಪ್ರತಿದಿನವೂ ಕೂಡ ನಾವು ಸ್ವಲ್ಪನೇ ಸ್ಟಡಿನ ಜಾಸ್ತಿ ಮಾಡ್ಕೊಳ್ತಾ ಹೋಗೋಣ. ಹಾಗೆ ನಿರಂತರ ಪ್ರಯತ್ನವೇ ಯಶಸ್ಸಿನ ಗುಟ್ಟು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಏನು ಗೊತ್ತಾ, ನಾವು ಆಲ್ರೆಡಿ 2 ಇಯರ್ಸ್ ಗ್ಯಾಪ್ ಆಗಿದೆ. BEd ಎಲ್ಲ ಮುಗೀತು, ಇನ್ನೇನು ಮನೆಯಲ್ಲೇ ಇದ್ದೀವಿ, ಎಲ್ಲೂ ಕೂಡ ಹೋಗಿಲ್ಲ. ಮತ್ತು ನನಗೆ ಸ್ಟಡಿ ಗ್ಯಾಪ್ ಆಗಿದೆ, ಮತ್ತೆ ಕೂತು ಓದೋರಿಗೆ ಅನ್ನೋದು ತುಂಬ ತಲೆಗೆ ಬಂದುಬಿಡುತ್ತೆ. ಹಾಗೆ ಕೂತ್ರು ಕೂಡ ನಮಗೆ ಓದ್ತಾನೇ ಇದ್ದರೆ ಅದು ತಲೆಗೆ ಹೋಗೋದೇ ಇಲ್ಲ, ಇಂಟ್ರೆಸ್ಟು ಕೂಡ ಬರಲ್ಲ. ಏನೋ ಒಂಥರ ಅನ್ನಿಸ್ತಾ ಇರುತ್ತೆ, ಒಂಥರ ಟೆನ್ಷನ್ನು. ಏನೋ ಓದಬೇಕಂತ ಕೂತಿರ್ತೀವಿ, ಓದಲೇಬೇಕಂತ ಮನಸ್ಸು ಕೂಡ ಇರುತ್ತೆ, ಬಟ್ ಓದೋಕ್ಕೆ ಇಂಟ್ರೆಸ್ಟ್ ಬರಲ್ಲ. ಇಂಟ್ರೆಸ್ಟ್ ಬಂದ್ರೂ ಕೂಡ ಮತ್ತೆ ಅದನ್ನು ತಲೆಗೂ ಕೂಡ ಹೋಗಲ್ಲ, ಅದು ನಿರಂತರವಾಗಿರಲ್ಲ ಅಲ್ವಾ, ಗ್ಯಾಪ್ ಆಗಿರುತ್ತೆ. ಸೊ ಎಲ್ಲರೂ ಕೂಡ ಅದೇ ಥರ ಆಗಿರುತ್ತೆ. ನನಗೂ ಕೂಡ ಮೊದಲು ಇದೇ ಥರನೇ ಅನ್ನಿಸ್ತಾ ಇತ್ತು. ಬಟ್ ಓದ್ತಾನೇ ಬಂದಾಗ ತುಂಬ ಈಸಿನೂ ಕೂಡ ಆಯಿತು, ಮತ್ತು ಇಂಟ್ರೆಸ್ಟ್ ಕೂಡ ಚೆನ್ನಾಗಿ ಬಂತು. ಹಾಗೆ ನಾನು ಈ ಒಂದು ಸ್ಟಡಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನಗೂ ಕೂಡ ಇದೇ ಥರ ಅನ್ನಿಸ್ತಾ ಇತ್ತು. ಏನೋ ಒಂಥರ ಡಿಪ್ರೆಷನ್ನಿಗೆ ಹೋಗೋ ಥರ, ಸಾಕು ಬಿಡಪ್ಪ, ಆರಾಮಾಗಿ ಫ್ಯಾಮಿಲಿ ನೋಡ್ಕೊಂಡು ಇರೋಣ, ಮತ್ತು ಸುಮ್ಮನೆ ಅದು ಇದು ಎಲ್ಲ ಗಲಿಬಿಲಿ ಆಗಿಬಿಡುತ್ತೆ. ಈ ಕಡೆ ಕಾನ್ಸಂಟ್ರೇಷನ್ನು ಮಾಡೋಕ್ಕೋಗಲ್ಲ, ಈ ಕಡೆ ಫ್ಯಾಮಿಲಿನೂ ನೋಡೋಕ್ಕಾಗಲ್ಲ ಅಂತ ಅನ್ನಿಸ್ತಾ ಇತ್ತು. ಬಟ್ ಆದ್ರೂ ಕೂಡ ಕಷ್ಟಪಟ್ಟು ಒಂದು ಸ್ವಲ್ಪ ಹಂಗೆ ಎಲ್ಲ ಪ್ರಿಪೇರ್ ಆಗ್ತಾಯಿದ್ದೆ. TET ಕೂಡ ಕಾಲ್ ಮಾಡಿದ್ರು ಅಷ್ಟರಲ್ಲಿ. TET ಕೂಡ ಚೆನ್ನಾಗಾಯಿತು. ಅದಾದಮೇಲೆ ನನಗಿನ್ನೂ ನನ್ನ ಮೇಲೆ ತುಂಬ ಹೋಪ್ ಕೂಡ ಬಂತು. ಇದೇ ಥರ ನಾನು ಸ್ಟಡಿ ಮಾಡ್ತಾಯಿದ್ರೆ ನಮ್ಮ ಸೀನಿಯರ್ ಥರ ಟೀಚರ್ಸ್ಗಳು ಆಗಿದ್ದಾರಲ್ವ, ಅವ್ರ ಥರ ನಾನು ಕೂಡ ಆಗ್ಬೋದು ಅನ್ನೋ ಒಂದು ಹಂಬಲನೂ ಕೂಡ ಹೆಚ್ಚಾಯಿತು. ಸೊ ಇದೇ ಥರ ನಾನು ಕೂಡ ಸ್ಟಡಿನ ಮುಂದುವರ್ಸ್ಕೊಳ್ತಾ ಬಂದೆ. ಇನ್ನು ಇಲ್ಲಿಗೆ ಬಂದು ನಿಂತಿದ್ದೀನಿ. ಇನ್ನೇನು ಎಕ್ಸಾಮ್ನು ಕೂಡ ಕಾಲ್ ಮಾಡೋ ಸಮಯನೂ ಕೂಡ ಹತ್ರನೇ ಬರ್ತಾ ಇದೆ. ಹಾಗಾಗಿ ನಾವು ಅದನ್ನೆಲ್ಲ ತುಂಬ ಮೋಟಿವೇಟಾಗಿ ತಗೋಬೇಕಾಗುತ್ತೆ. ಒಂದೇ ಸಲ ನಾವು ಕುತ್ಕೊಬಿಟ್ಟು ಬುಕ್ಸ್ ತಗೊಂಡು ಅಂದರೆ ನೆನಪಿಗೆ ಬರಲ್ಲ. ಈ ಕಡೆ ಈ ಟೈಮು ಕೂಡ ವೇಸ್ಟ್ ಆಗುತ್ತೆ. ಎಲ್ಲದನ್ನು ಕೂಡ ನಾವು ಇದಕ್ಕೋಸ್ಕರನೇ ತ್ಯಾಗ ಮಾಡೋಕ್ಕೂ ಕೂಡ ಆಗಲ್ಲ. ಹಾಗಾಗಿ ಫಸ್ಟು ನಮ್ಮ ಮೇಲೆ ನಮಗೆ ಆತ್ಮವಿಶ್ವಾಸನ ಇಟ್ಕೊಂಡು, ನಾವು ನಮ್ಮ ಮೇಲೆ ನಾವು ಭರವಸೆನ ಇಟ್ಕೊಂಡು ಸ್ಟಡಿ ಮಾಡಿದಾಗ ಮಾತ್ರ ಇದು ಸಕ್ಸಸ್ ಆಗೋಕ್ಕೆ ಸಾಧ್ಯ ಆಗುತ್ತೆ. ಬಟ್ ಈ ಗುಡ್ಡನ್ನೇ ಕಡಿದು ಹಾಕಿ ಉರುಳಿಸ್ಬೋದಪ್ಪ, ಈ ಓದೋ ಸವಾಸನೆ ಬೇಡ ಅಂತ ಕೆಲವೊಂದು ಸಲ ಅನಿಸ್ಬಿಡುತ್ತೆ. ಅಷ್ಟು ಇದು ಮೈಂಡಿಗೆ ಪ್ರೆಷರ್ ಕೊಡೋ ಥರ ಅನಿಸುತ್ತೆ ಸ್ಟಡಿ ಮಾಡಬೇಕಾದ್ರೆ. ಬಟ್ ಅದು ಯಾವಾಗ ಅನಿಸುತ್ತೆ ಅಂದರೆ ಫಸ್ಟು ಸ್ಟಾರ್ಟಿಂಗ್ ಟ್ರಬಲ್ ಅಂತಾರಲ್ಲ, ಆ ಥರ ಅನಿಸ್ಬಿಡುತ್ತೆ. ನಮಗೆ ಓದಿದ ತಕ್ಷಣ ಒಂದೇ ಸಲ ಕ್ವಶನಿಗೆ ಆನ್ಸರ್ ಬರಲ್ಲ, ಅದಕ್ಕೆ ಮತ್ತೆ ರಿವಿಷನ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಫಸ್ಟ್ ಏನು ಮಾಡಬೇಕು, ಈ ಒಂದು ಬುಕ್ಸ್ ತಗೊಂಡಿದ್ವಲ್ವ, ಅದು ಇಷ್ಟನೋ ಕಷ್ಟನೋ ಓದಲೇಬೇಕಂತ ಕೂತ್ಕೊಂಡ್ವಿ ಅಂದರೆ ಅದು ತಲೆಗೆ ಹೋಗ್ತೈತೋ ಬಿಡ್ತೈತೋ ಗೊತ್ತಿಲ್ಲ. ಒಂದು ಸಲ ಫುಲ್ ರಿವಿಷನ್ ಮಾಡಿಬಿಡಿ. ಅದಾದಮೇಲೆ ಮತ್ತು ಅದನ್ನು ಅನಿವಾರ್ಯ ಓದಲೇಬೇಕು. ಒಂದು ಸಲ ಓದಿದ್ದೀನಿ, ಅರ್ಥ ಆಗಿಲ್ಲ, ಮತ್ತು ಇನ್ನೊಂದು ಸಲ ಲೈನ್ ಟು ಲೈನ್ ಓದಿ ಎಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ ಅಂದರೆ ಅದು ಆಲ್ಮೋಸ್ಟ್ ಅಲ್ಲಿ 20% ಅಂದ್ಕೊಂಡ್ರು ಕೂಡ 20% ಅರ್ಥ ಆಗಿದೆ ನನಗೆ. ಇದಕ್ಕೆ ಆನ್ಸರ್ ಮಾಡೋ ಕೇಪಬಿಲಿಟಿ ನಾನು ಇದ್ದೀನಿ ಅಂತ ಅಂದ್ಕೊಳ್ಳಿ. ಅದಾದಮೇಲೆ ಮತ್ತೆ ಅದೇ ಬುಕ್ಸ್ನ ಇನ್ನೊಂದು ಸಲ ರಿವಿಷನ್ ಮಾಡಿ ಪರ್ಫೆಕ್ಟ್ ಆಗಿಬಿಡ್ತೀವಿ. ಅಟ್ಲೀಸ್ಟು 75% ಇಲ್ಲ 80% ನಾವು 3ನೇ ಸಲ ಓದಿದ್ವಲ್ಲ ಅಷ್ಟು ಚೆನ್ನಾಗಿ ಪರ್ಫೆಕ್ಟ್ ಆಗಿಬಿಡ್ತೀವಿ. ಲೈನ್ ಟು ಲೈನು ಯಾವ ಪೇಜಲ್ಲಿ ಏನು ಇಸ್ವಿ ಕೇಳಿದ್ದಾನೆ, ಯಾವ ಪೇಜಲ್ಲಿ ಏನು ವಿಷಯ ಬಂದಿದೆ, ಇದೇ ಪ್ಯಾರಾಗ್ರಾಫಲ್ಲಿ ಇದು ನಾನು ಓದಿದ್ದೆ, ಇದೇ ಸೆಂಟೆನ್ಸ್ ಬಂತು, ಇದೇ ವರ್ಡ್ ಬಂತು ಅಂತ ನಮಗೆ ಅರ್ಥ ಆಗಿಬಿಡುತ್ತೆ. ಸೊ ಸ್ಟಾರ್ಟಿಂಗಲ್ಲಿ ಟೆನ್ಷನ್ ಆಗ್ತಾಯಿದೆ, ನಾನು ಎಲ್ಲಿಗೆ ನಿಲ್ಲಿಸ್ಬೇಕು ಅನ್ನೋ ಒಂದು ಮೂಡ್ ಬರ್ತಾ ಇರೋರಿಗೆ ಈ ಥರ ಹೇಳ್ತಾ ಇದ್ದೀನಿ. ಆರಾಮಾಗಿ ನೀವು 3-4 ಸಲ ರಿಪೀಟ್ ಮಾಡಿಬಿಡಿ, ಚೆನ್ನಾಗಿ ಅರ್ಥ ಆಗುತ್ತೆ. ನಿಜವಾಗ್ಲೂ ನನ್ನ ಅನುಭವನ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಇದು. ಹಾಗೆ ನಿಮಗೆ ಬುಕ್ಸ್ ಓದೋಕ್ಕೆ ಇಂಟ್ರೆಸ್ಟ್ ಬರ್ತಾ ಇಲ್ಲ ಸ್ವಲ್ಪ ದಿನ ಅಂದರೆ ಯಾವುದಾದ್ರೂ ಯೂಟ್ಯೂಬ್ ಚಾನಲ್ಗೆ ಹೋಗ್ಬಿಟ್ಟು ನೀವು ಆನ್ಲೈನಲ್ಲಿ ನೋಡಿಬಿಡಿ. ಯೂಟ್ಯೂಬಲ್ಲಿ ಎಷ್ಟು ಚೆನ್ನಾಗಿ ವೀಡಿಯೋಸು ಬರ್ತಾ ಇರ್ತಾವೆ ಅಂದರೆ ಆ ಕ್ವಶನಿಗೆ ಅವರು ಎಷ್ಟು ಚೆನ್ನಾಗಿ ಆನ್ಸರ್ ಮಾಡ್ತಾರೆ. ನನಗೆ ಯಾಕಪ್ಪ ಬರ್ತಾ ಇಲ್ಲ ಅಂತ ನಮಗೊಂದು ತಲೆಗೆ ಪ್ರಶ್ನೆ ಬಂದುಬಿಡುತ್ತೆ. ಆವಾಗ ನಾವೇನು ಮಾಡಬೇಕು, ಆ ಕ್ವಶನ್ ಎಲ್ಲಿ ಬಂದಿದೆ, ಇವ್ರು ಇಷ್ಟು ಚೆನ್ನಾಗಿ ಆನ್ಸರ್ ಮಾಡ್ತಾಯಿದ್ದಾರೆ, ಅದಷ್ಟೂ ಕೂಡ ಅದೇ ಬುಕ್ಸಲ್ಲೇ ಒಂದೇ ಪೇಜಲ್ಲೇ ಕೊಟ್ಟಿರ್ತಾರೆ. ಅವರು ಚೆನ್ನಾಗಿ ಪರ್ಫೆಕ್ಟ್ ಆಗಿರ್ತಾರೆ, ಬಟ್ ನಾವು ಓದಿರಲ್ಲ, ನಮಗೆ ಗೊತ್ತಿರಲ್ಲ, ಆ ಥರ ಆಗಿರುತ್ತೆ.
ಅದಕ್ಕೋಸ್ಕರ ಒಂದು ಯಾವುದಾದ್ರೂ ಒಂದು ಮೋಟಿವೇಶನ್ ವಿಡಿಯೋನ ನೋಡಬೇಡಿ, ಮೋಟಿವೇಶನ್ ಆಗಿಬಿಡುತ್ತೆ ನಮಗೆ. ಓ ಇವರು ನಮ್ಮಂಗೆ ಇದ್ದರು ಫಸ್ಟು, ನಾವು ಕೂಡ ಓದಿದ ಮೇಲೆ ಈ ಥರ ಆಗ್ಬಿಡ್ತೀವಿ. ನಾನು ಎಷ್ಟು ಚೆನ್ನಾಗಿ ಓದಿದ್ನ ಅದ್ರ ಮೇಲೆ ನಾನು ಕೂಡ ಅವ್ರ ಥರ ಬೋರ್ಡ್ ಮೇಲೆ ನಿಂತ್ಕೊಂಡು ಅವ್ರು ಬೇರೆಯವರಿಗೆ ಕೋಚ್ ಕೊಡ್ಬೋದು ಅನ್ನೋ ಅಷ್ಟು ನಾವು ಆ ಸಾಮರ್ಥ್ಯನ ಬೆಳೆಸ್ಕೊಳ್ತೀವಿ. ಯಾವಾಗ ಅಂದರೆ ನಾವು ಸ್ಟಡಿನ ಚೆನ್ನಾಗಿ ಮಾಡಿದಾಗ ಅಷ್ಟೇ. ಸೊ ಹಂಗಾಗಿ ನಾನು ಕೂಡ ಕೆಲವೊಂದು ಫಸ್ಟು ಚಾನಲ್ಗಳ್ನೆಲ್ಲ ನೋಡ್ತಾ ಇದ್ದೆ. ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ರು, 4 ಆಪ್ಷನ್ಗಳ ಬಗ್ಗೆನೂ ಒಂದು ಸ್ವಲ್ಪನೇ ವಿವರಣೆ ಕೊಡ್ತಾಯಿದ್ರು. ಇವರಿಗೆ ಎಷ್ಟು ಚೆನ್ನಾಗಿ ಗೊತ್ತಿತ್ತಲ್ಲಪ್ಪ, ಎಷ್ಟು ಓದಿರಬೇಡ ಇವಳು ಅಂತ ಅನ್ಕೋತಾ ಇದ್ದೆ. ಬಟ್ ನಾನು ಕೂಡ ರಿವಿಸನ್ ಮಾಡ್ತಾ ಹೋದಾಗ ಇವಾಗ ನನಗೂ ಕೂಡ ಗೊತ್ತಾಗುತ್ತೆ, ಓ ರಿವಿಸನ್ ಮಾಡಿದರೆ ಎಷ್ಟು ಚೆನ್ನಾಗಿ ನಮಗೆ ತಲೆಗೆ ಉಳಿಯುತ್ತಲ್ವ ಅಂತ ನನಗೂ ಕೂಡ ಅನ್ನಿಸ್ತಾ ಇದೆ. ಹಂಗಾಗಿ ನಾವು ಅಭ್ಯಾಸನ ಮಾಡ್ತಾ ಇದ್ದೀವಿ ಅಂದರೆ ನಾವು ಸುಮ್ಮನೆ ಕೂತ್ಕೊಳ್ಳೇಬಾರ್ದು. ಅಟ್ಲೀಸ್ಟ್ ಬುಕ್ಸಿಗೆ ಸಂಬಂಧಪಟ್ಟಿದ್ದು ಆ ಕ್ವಶನಿಗೆ ಸಂಬಂಧಪಟ್ಟಿರೋದನ್ನು ನಾವು ಹೆಕ್ಕಿ ತೆಗಿಬೇಕು ಅಂತಾರಲ್ಲ, ಆ ಥರ ಹುಡುಕ್ತಾನೇ ಇರಬೇಕು. ಆವಾಗ ಒಂದೊಂದು ಪದನೂ ಕೂಡ ನಮಗೆ ಒಂದೊಂದು ಅರ್ಥನ ಕೊಡುತ್ತೆ. ಆಮೇಲೆ ನಾವೇನ ಗೆಸ್ ಮಾಡ್ಬೋದು, ಇವರು ಸಾಮರ್ಥ್ಯ ಇಷ್ಟಿದೆ, ನಾನು ಇಷ್ಟು ತಿಳ್ಕೊಂಡಿದ್ದೀನಿ, ಇವ್ರು ಇನ್ನೂ ಹೇಳ್ಬೇಕಿತ್ತಂತ ನಮಗೇನೆ ಗೊತ್ತಾಗುತ್ತೆ. ಅದು ಯಾವಾಗ ಆಗುತ್ತೆ ಅಂದರೆ ನಾವು ಮತ್ತೆ ರಿವಿಸನ್ ಮಾಡಿದಾಗ, ಒಂದು ವಿಷಯನ ನಾವು ಡೀಪಾಗಿ ಅರ್ಥ ಮಾಡ್ಕೊಂಡಾಗ. ಒಂದು ಬುಕ್ಸ್ ಅಲ್ಲ, 100 ಬುಕ್ಸ್ಗಳಿದ್ದಾವೆ ಒಂದೇ ವಿಷಯಕ್ಕೆ ಸಂಬಂಧಪಟ್ಟಂತೆ. ಎಲ್ಲ ಬುಕ್ಸ್ಗಳು ನಾವು ಓದ್ದಾಗ ಮಾತ್ರ ನಮಗೆ ಡೀಪಾಗಿ ನಾಲೆಜ್ ಕೂಡ ಬರುತ್ತೆ. ಮತ್ತು ಇದು ಬುಕ್ಸು ಏನು ಗೊತ್ತಾ, ಅದೊಂಥರ ಹುಚ್ಚಿಡಿಸ್ಬಿಡುತ್ತೆ. ಅಷ್ಟು ಚೆನ್ನಾಗಿ ನಮಗೆ ಹೋಗ್ತಾ ಅದನ್ನು ಬಿಟ್ಟು ಇರೋಕ್ಕೆ ಆಗಲ್ಲ. ಅಟ್ಲೀಸ್ಟ್ ಮೊಬೈಲ್ ಆದರೂ ಇಟ್ಕೊಂಡ್ರೂ ಕೂಡ ನಾವು ಯಾರ ಜೊತೆಗೂ ಮಾತಾಡಬೇಕು ಅಂತ ಅನಿಸೋದಿಲ್ಲ. ಎಷ್ಟೊಂದು ಸಲ ನೋಡಿ ನೀವು ಇಂಟ್ರೆಸ್ಟಾಗಿ ಓದ್ತಾ ಇದ್ದೀವಿ ಅಂದರೆ, ಎಷ್ಟೇ ಇಷ್ಟವಾದರೂ ಅಥವಾ ಫ್ರೆಂಡ್ಸ್ ಕೂಡ ಫೋನ್ ಮಾಡಿದ್ರೂ ಕೂಡ ಆಮೇಲೆ ಮಾತಾಡೋಣ ಬಿಡು, ನನಗೆ ಇಂಟ್ರೆಸ್ಟ್ ಬಂದಿದೆ ಅಂತ ಫೋನ್ ಸೈಲೆಂಟ್ ಮಾಡಿರೋ ಒಂದು ಸಂಗತಿಗಳು, ಪ್ರಸಂಗ ಕೂಡ ಬಂದೇ ಬರ್ತವೆ. ಓದ್ತಾ ಹೋಗಿ ಇದೆಲ್ಲ ನಿಮಗೆ ಕೂಡ ಅನುಭವ ಆಗ್ತಾ ಹೋಗುತ್ತೆ. ಸೊ ಹಂಗಾಗಿ ಅರ್ಥ ಆಗ್ತಿಲ್ಲ, ನನಗೆ ಆಗ್ತಾನೇ ಇಲ್ಲ, ಸಾಕಪ್ಪ ಸಾಕು, ನೋಟಿಫಿಕೇಷನ್ ಬೇರೆ ಕರಿತಾನೇ ಇಲ್ಲ, ಈ ಬುಕ್ಸಿನ ಸವಾಸನೆ ಸಾಕು, ಇದ್ರ ಬದಲು ಬೇರೆ ಯಾವುದೋ ಒಂದು ಸ್ಕೂಲಿಗೋ, ಪ್ರೈವೇಟ್ ಸ್ಕೂಲ್ಗೋ ಅಥವಾ ಗೆಸ್ಟ್ ಟೀಚರ್ ಆಗಿ ಹೋಗ್ಬೋದು ಅಂತೆಲ್ಲ ಯೋಚನೆ ಮಾಡೋರು ಆರಾಮಾಗಿ ಈ ಒಂದು ವಿಡಿಯೋನ ನೋಡಿದ್ರೆ ತುಂಬ ಮೋಟಿವೇಟ್ ಕೂಡ ಆಗುತ್ತೆ. ಹಾಗೆ ನಿಮಗೆ ಇಂಗ್ಲೀಷು, ಸೈಕಾಲಜಿ, ಕಂಪ್ಯೂಟರು, GK ಪೇಪರು, ಅದರಲ್ಲಿ ಯಾವುದ್ರಲ್ಲಿ ವೀಕ್ ಇದ್ದೀನಿ, ಯಾವುದು ನನಗೆ ಟಫ್ ಅನ್ನಿಸ್ತಾ ಇದೆ ಅಂತ ಅಂದ್ಕೊಳ್ತೀರ. ಫಸ್ಟ್ ನೀವು ಆ ಬುಕ್ಸ್ ಯಾವ ಅವೈಲಬಲ್ ಇದೆಯಾ ಅಂತ ನೀವು ಎಲ್ಲ ವಿಷಯನೂ ಕೂಡ ನಮಗೆ ಮೊಬೈಲ್ ಆನ್ ಮಾಡಿದ ತಕ್ಷಣ ಸಿಗುತ್ತೆ. ಸೊ ಹೋಗ್ಬಿಟ್ಟು ಯೂಟ್ಯೂಬ್ಗೆ ಹೋಗ್ಬಿಟ್ಟು ಸರ್ಚ್ ಮಾಡಿ, ಗೂಗಲ್ಗೆ ಹೋಗಿ ಸರ್ಚ್ ಮಾಡಿ, ಬುಕ್ಸ್ಗಳು ಕೂಡ ಅವೈಲಬಲ್ ಇರ್ತವೆ. ಹಾಗೆ ನೀವು ಪಾಯಿಂಟ್ಸ್ ಮಾಡ್ಕೊಳ್ಳಿ. ಬುಕ್ಸ್ಗಳು ಸಿಗಲಿಲ್ಲ ಅಂದರೆ PDF ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟೌಟ್ ತಗೊಂಡು ಸ್ಟಡಿ ಮಾಡಿ. ಸೊ ಓದೋಕ್ಕಂತೂ ಅವಕಾಶಗಳು ತುಂಬಾ ಇದ್ದಾವೆ. ನಾವು ಓದಲ್ಲ, ನನಗೆ ಆಗಲಿಲ್ಲ ಅನ್ನೋದನ್ನು ಬಿಟ್ಬಿಟ್ಟು ಎಲ್ಲ ಪ್ರಯತ್ನನೂ ಕೂಡ ನಾವು ಮಾಡ್ಬೋದು. ಹಾಗೆ ನೆಕ್ಸ್ಟು ಎಕ್ಸಾಮ್ ಮುಗ್ದಾದಮೇಲೆ ನಾವು ಇವನ್ನೆಲ್ಲ ಯೋಚನೆ ಮಾಡೋಕ್ಕಿಂತ ಮುಂಚೆ ಇವಾಗಲೇ ಇದನ್ನೆಲ್ಲ ಯೋಚನೆ ಮಾಡಿಬಿಟ್ಟು ಏನೇನು ಬೇಕೋ ಅದಕ್ಕೆ ಸಂಬಂಧಪಟ್ಟಂತೆ ವಿಷಯವಾರು ಕಲೆಕ್ಟ್ ಮಾಡ್ಕೊಂಡು ಚೆನ್ನಾಗಿ ಪಾಯಿಂಟ್ಸ್ ನೋಟ್ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ದಂಗೆ ಇರೋ ಒಂದು 3 ತಿಂಗಳಲ್ಲೇ ನಾವು ಎಲ್ಲದನ್ನು ಕೂಡ ಕವರ್ ಮಾಡಿಬಿಟ್ಟು ರಿವಿಸನ್ ಮಾಡೋಕ್ಕೆ ಸಾಮರ್ಥ್ಯನ ಪಡ್ಕೋಬೇಕಾಗುತ್ತೆ. ಸೊ ಇನ್ನೂ ಕೂಡ ಕಾಲ ಮಿಂಚಿಲ್ಲ, ತುಂಬ ಟೈಮ್ ಇದೆ. ಇದೊಂದು ಒಳ್ಳೆ ಅವಕಾಶ ನಮಗೆ. ಸೊ ಇರೋ 3 ತಿಂಗಳು ಅಟ್ಲೀಸ್ಟ್ ನೋಟಿಫಿಕೇಷನ್ ಆದಮೇಲೆ ಇನ್ನೂ 2 ತಿಂಗಳು ಟೈಮ್ ಕೊಡ್ತಾರೆ ಅಂದ್ರೂ ಕೂಡ ಇವತ್ತಿಂದಲೇ ನಾವು ಸ್ಟಡಿನ ಪ್ರಾರಂಭನ ಮಾಡಿಲ್ಲ, ಇನ್ನು ಇವತ್ತು ಮಾಡ್ತೀನಿ ಅಂದರೂ ಕೂಡ ನಾವು ಆರಾಮಾಗಿ ಎಕ್ಸಾಮ್ನ ಪಾಸ್ ಮಾಡ್ಬೋದು. ಅದಕ್ಕೋಸ್ಕರ ಬುಕ್ಸ್ಗಳ್ನ ಚೆನ್ನಾಗಿ ಕಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಒಂದು ಸಲ ಇದು ಸಿಲೆಬಸ್ ಕಾಪಿನ ನೋಡಿ, ನಿಮ್ಮ ಹತ್ರ ಯಾವ ಬುಕ್ ಅವೈಲಬಲ್ ಇದ್ದಾವೆ, ಯಾವುದು ಕೂಡ ಬೇರೆದೆಲ್ಲೂ ಕೇಳಲ್ಲ ನಮಗೆ. ಗೌರ್ಮೆಂಟ್ ಬುಕ್ಕಲ್ಲಿ ಬಿಟ್ಟರೆ ಬೇರೆದೆಲ್ಲೂ ಕೇಳಲ್ಲ. GPST ಮತ್ತು HSTRಗೆ ಆರಾಮಾಗಿ 6 to 10 ಬುಕ್ಸು, ಅದ್ರ ಜೊತೆಗೆ ಸ್ವಲ್ಪ ಹೈಯರ್ ಬುಕ್ಸ್ನ ಸ್ಟಡಿ ಮಾಡಿದ್ವು ಅಂದರೆ ನೀವು ಒಂದು ಸಲ ಕ್ವಶನ್ ಪೇಪರ್ ರಿವಿಸನ್ ಮಾಡಿ ನೋಡಿ, ಗೊತ್ತಾಗುತ್ತೆ ನಿಮಗೆ ಎಲ್ಲಿ ಕೇಳಿದಾರ ಅಥವಾ ಬೇರೆ ಕಡೆ ಎಲ್ಲೂ ಕೂಡ ಕೇಳಿಲ್ಲ. 99% ಎಲ್ಲೂ ಬೇರೆ ಕಡೆ ಕೇಳಿಲ್ಲ, ಓನ್ಲಿ ಗೌರ್ಮೆಂಟ್ ಬುಕ್ಕಲ್ಲಿ ಅಷ್ಟೇ. ಸೊ ಹಂಗಾಗಿ ಬುಕ್ಸ್ಗಳು ಕೂಡ ತುಂಬ ಅವೈಲಬಲ್ ಇದ್ದಾವೆ. ನಮ್ಮ ಹತ್ರ ಇದೆ ಅಷ್ಟೇ ಜವಾಬ್ದಾರಿ ಓದಬೇಕನ್ನೋದು. ಸೊ ಇದನ್ನು ನಾವು ಚೆನ್ನಾಗಿ ಸದುಪಯೋಗ ಪಡ್ಕೊಳ್ಳೋಣ ಅಂತ ಹೇಳ್ತಾ, ಸೊ ಫ್ರೆಂಡ್ಸ್ ಇವತ್ತಿನ ಈ ಒಂದು ಮೋಟಿವೇಶನ್ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಈ ಒಂದು ಮೋಟಿವೇಶನ್ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್.